ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾದ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ನಾಳೆ ನಡೆಯಲಿರುವಂತಹ ಅಧಿವೇಶನಕ್ಕೆ ದಾವಣಗೆರೆಯಲ್ಲಿ ಭರ್ಜರಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ದಾವಣಗೆರೆಯ MBA ಕಾಲೇಜು ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 2 ಲಕ್ಷ ಜನ ಸೇರುವಂತಹ ನಿರೀಕ್ಷೆ ಇದೆ. ಇನ್ನು ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಸಮಾಜದ ಮುಖಂಡರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಆಯೋಜನೆ ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಮೈದಾನದಲ್ಲಿ ಅದ್ದೂರಿ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ನಡೆಸ್ತಾ ಇದ್ದಾರೆ ಸಮಾಜದ ಮುಖಂಡರು. ಡಿಸೆಂಬರ್ 23 ಮತ್ತು 24 2 ದಿನಗಳ ಕಾಲ ನಡೆಯಲಿರುವ ಮಹಾ ಅಧಿವೇಶನ ಇದು. ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮೀಜಿಗಳಿಂದ ಉದ್ಘಾಟನೆ ಆಗುತ್ತೆ. ಅಧಿವೇಶನದಲ್ಲಿ ಸಮಾಜದ ವಿವಿಧ ಮಠಗಳ ಸ್ವಾಮೀಜಿಗಳು ಕೂಡ ಭಾಗಿಯಾಗುವ ಚಾನ್ಸಸ್ ಇದೆ. ಸಮಾಜದ ರಾಜಕಾರಣಿಗಳು, ಹಿರಿಯ ಮುಖಂಡರು ಹಾಗೂ ಯುವಕರು ಸೇರಿದಂತೆ 2 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗೋ ನಿರೀಕ್ಷೆ ಇದೆ. 12:30ಕ್ಕೆ ನಮ್ಮ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಇದನ್ನು ಉದ್ಘಾಟನೆಯನ್ನು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಜಗದ್ಗುರುಗಳು ಮಹಾಸ್ವಾಮಿಗಳು ಉದ್ಘಾಟನೆ ಮಾಡ್ತಾರೆ. ಇದರಲ್ಲಿ 6 ಜನ ಸ್ವಾಮೀಜಿ ಜಗದ್ಗುರುಗಳು ಸಾನ್ನಿಧ್ಯ ವಹಿಸ್ತಾರೆ. ಸಿರಿಗೇರಿ ಜಗದ್ಗುರುಗಳು, ಸಿದ್ಧಗಂಗಾ ಜಗದ್ಗುರುಗಳು, ಮೂರ್ಸಾವ ಮಠದ ಜಗದ್ಗುರುಗಳು, ಶ್ರೀಶೈಲ ಜಗದ್ಗುರುಗಳು, ಹರಿಹರ ಪಂಚಮಸಾಲಿ ಜಗದ್ಗುರುಗಳು, ಗದಗಿನ ಪುಟ್ಟರಾಜ ಗವಾಯಿಗಳ ಆಶ್ರಮದ ಕಲ್ಲಯ್ಯಜ್ಜಿ ಅನ್ನೋರು ವಹಿಸ್ತಾರೆ. ನಾಡಿನಾದ್ಯಂತ ಎಲ್ಲ ರಾಜಕೀಯ ಮುಖಂಡರು, ಸಚಿವರು, ಮಾಜಿ ಸಚಿವರು, ಶಾಸಕರು, ಲೋಕಸಭಾ ಸದಸ್ಯರು ಪಾಲ್ಗೊಳ್ತಾರೆ. ಏನೇನು ಸಿದ್ಧತೆ ಎಲ್ಲ ಸಿದ್ಧತೆ ನಡೀತಾ ಇದೆ. ನಾವು 1,000 ಬಸ್ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಮತ್ತು ಇಲ್ಲಿ ಸುಮಾರು 2 ಲಕ್ಷ ಜನಕ್ಕೆ ನಾವು ಭೋಜನ ವ್ಯವಸ್ಥೆ ಮಾಡಿದ್ದೇವೆ. ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. 220-400 ಪೆಂಡಾಲ್ ಹಾಕಿದ್ದೇವೆ. 60-100 ವೇದಿಕೆ ಸಿದ್ಧಪಡಿಸಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಆನಗಲ್ ಕುಮಾರಸ್ವಾಮಿಗಳ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ. ನಿರ್ಣಯ 24 ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸಲಿಂಗಪ್ಪ ನವಣಿ. ಬಸಲಿಂಗಪ್ಪ, ನೋಡ್ತಾ ಇದ್ದೀವಿ ವೀರಶೈವ ಮಹಾಸಭಾದ ಈ ಒಂದು ಅಧಿವೇಶನ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂಥರ ಶಕ್ತಿ ಪ್ರದರ್ಶನ ಅಂತಲೂ ಹೇಳ್ಬೋದು. ಯಾಕಂತಂದರೆ ಈಗ ಆಲ್ರೆಡಿ ನಡೀತಾ ಇರುವಂತಹ ಚರ್ಚೆಯಲ್ಲಿ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಮಾಡ್ತಾ ಇರುವಂತಹ ಒಂದು ಅಧಿವೇಶನ ಇದು. ಸೊ ಈಗ ಈ ಹಿಂದೆ ಇದೇ ಟೀಕೆ ಆರೋಪಗಳನ್ನು ಮಾಡಿದ ಶಾಮನೂರು ಶಿವಶಂಕರಪ್ಪನವರಾಗಿರ್ಬೋದು, ಇವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ? ಶಿಲ್ಪ, ಏನು ಮಧ್ಯ ಕರ್ನಾಟಕದ ಕೇಂದ್ರ ಬಿಂದುವಾಗಿರುವಂತ ದಾವಣಗೆರೆಯಲ್ಲಿ ಇದೊಂದು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಸಭಾದ 24ನೇ ಒಂದು ಮಹಾ ಅಧಿವೇಶನವನ್ನ ಆಯೋಜನೆ ಮಾಡಲಾಗ್ತದೆ. ಇದು ನಾಳೆ ಅಂದ್ರೆ ಡಿಸೆಂಬರ್ 23 ಮತ್ತು 24ನೇ ತಾರೀಕಿನಂದು 2 ದಿನಗಳ ಕಾಲ ಅದ್ದೂರಿಯಾದಂತ ಒಂದು ಮಹಾ ಅಧಿವೇಶನ ಅಂತಾನೆ ಹೇಳ್ಬೋದು. ಇದು ಸಾಕಷ್ಟು ಈಗ ಮತ್ತು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಈಗಾಗಲೇ ರಾಜಕೀಯವಾಗಿ ಆಗ್ಬೋದು, ಜನಗಣತಿ ವಿಚಾರದಲ್ಲಿ ಆಗ್ಬೋದು, ಮತ್ತೆ ಲಿಂಗಾಯತರಿಗೆ ಸರ್ಕಾರದಲ್ಲಿ ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಸರಿಯಾದ ಸ್ಥಾನಮಾನಗಳನ್ನ ಕೊಟ್ಟಿಲ್ಲ, ಅವರನ್ನ ಕೀಳಾಗಿ ಕಾಣಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಏನು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರು ಕಳೆದ ಈಗ 3-4 ತಿಂಗಳ ಹಿಂದೆ ಅಷ್ಟೇ ಆರೋಪವನ್ನ ಮಾಡಿದ್ರು. ಮತ್ತೆ ಈಗ ಜಾತಿ ಗಣತಿಗೆ ಅವರು ವಿರೋಧ ಕೂಡ ಮಾಡಿದ್ದು. ಹೀಗಾಗಿ ಏನು ದಾವಣಗೆರೆಯಲ್ಲಿ ನಡೆತಿರುವಂತ ಈ ಮಹಾ ಅಧಿವೇಶನದಲ್ಲಿ ಅದು ಕೂಡ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಅವರು ಏನು 23 ಮೊದಲನೇ ದಿನ, 2ನೇ ದಿನ ಒಂದು ಕೆಲವೊಂದಷ್ಟು ಸಮಾಜದ ಪರವಾಗಿ ಅವರ ಏನು ಒಂದು ಸಮಾಜದ ಧ್ಯೇಯೋದ್ದೇಶಗಳು, ಆಮೇಲೆ ಸಮಾಜದ ಬೆಳವಣಿಗೆ ಉದ್ದೇಶದಿಂದ ಕೆಲವೊಂದು ನಿರ್ಣಯಗಳನ್ನ ಕೂಡ ಇಲ್ಲಿ ಮಹಾ ಅಧಿವೇಶನದಲ್ಲಿ ತೆಗೆದುಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಇದೊಂದು ಮಹಾ ಅಧಿವೇಶನ ಪ್ರಮುಖವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಸಾಕಷ್ಟು ಒಂದು ಮಹತ್ವವನ್ನ ಪಡೆದುಕೊಂಡಿರುವಂಥದ್ದು. ಆದ್ರೆ ಆ ನಿರ್ಣಯವನ್ನ ಸಮಾಜದ ವತಿಯಿಂದ ಏನ್ ನಿರ್ಣಯಗಳನ್ನ ಕೈಗೊಳ್ತಾರೆ ಮತ್ತೆ ಯಾವ ರೀತಿ ಇರಬಹುದು, ಆಮೇಲೆ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಅವು ಯಾವ ರೀತಿ ಪರಿಣಾಮವನ್ನ ಬೀರಬಹುದು, ಅಲ್ಲದೆ ಮತ್ತೆ ಈಗ ಸದ್ಯದಲ್ಲೇ ಇನ್ನೊಂದು 5-6 ತಿಂಗಳ ಮುಂಚೆ ಏನು ಒಂದು ತಿಂಗಳಲ್ಲೇ ಲೋಕಸಭಾ ಚುನಾವಣೆ ಕೂಡ ಬರುತ್ತೆ. ಹೀಗಾಗಿ ಇದೊಂದು ಏನು ವೀರಶೈವ ಲಿಂಗಾಯತ ಸಮಾಜ ಒಂದು ಮಹಾ ಅಧಿವೇಶನವನ್ನ ಮಧ್ಯ ಕರ್ನಾಟಕದಲ್ಲಿ ಅದು ದಾವಣಗೆರೆಯಲ್ಲಿ ಮಾಡ್ತಿರುವಂತದ್ದು ಸಾಕಷ್ಟು ಈಗ ಮಹತ್ವವನ್ನ ಪಡೆದಿರುವಂತದ್ದು. ಇದೀಗ ದಾವಣಗೆರೆಯ MBA ಕಾಲೇಜು ಮೈದಾನದಲ್ಲಿ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ. ಸುಮಾರು ಸಮಾಜದಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 2 ಲಕ್ಷದಷ್ಟು ಜನರು ಕೂಡ ಸೇರುವಂತ ನಿರೀಕ್ಷೆ ಕೂಡ ಇದೆ. ಮತ್ತೆ ನಾಳೆ ಮೊದಲನೇ ದಿನ ಮೈಸೂರಿನ ಸುತ್ತೂರು
ದೇಶಿಕೇಂದ್ರ ಮಠದ ಸ್ವಾಮೀಜಿ ಅವರು ಈ ಮಹಾಧಿವೇಶನಕ್ಕೆ ಚಾಲನೆಯನ್ನ ನೀಡ್ತಾರೆ. ಮತ್ತೆ ಇಲ್ಲಿ ವಿವಿಧ ಗೋಷ್ಠಿಗಳನ್ನ ಕಾರ್ಯಕ್ರಮಗಳನ್ನ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಈಗ ವೇದಿಕೆ ಕೂಡ ಇಲ್ಲಿ ವೇದಿಕೆಯನ್ನ ಸಿದ್ಧ ಮಾಡಿರುವಂತದ್ದು. ಜನರು ಕೂಡ ಮುಖಂಡರು ಕೂಡ ಈವೀಗ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ದಾವಣಗೆರೆಯಲ್ಲಿ ಕೂಡ ವಾಸ್ತವ್ಯವನ್ನ ಹೂಡಿರುವಂತದ್ದು. ಮತ್ತೆ ನಾಳೆ ಆಗು ಹೋಗುಗಳ ಬಗ್ಗೆ ಶಿವಶಂಕರಪ್ಪ ಆಗಿರ್ಬೋದು, ಮತ್ತೆ ದಾವಣಗೆರೆ ಜಿಲ್ಲಾಧ್ಯಕ್ಷ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿರುವಂತ ದೇವರಮಣಿ ಶಿವಕುಮಾರ್ ಅವರೊಂದಿಗೆ ಚರ್ಚೆಗಳನ್ನ ನಡೆಸಿರುವಂತದ್ದು. ಶಿಲ್ಪ, ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.